ಹರೇ ಕೃಷ್ಣ. ನಾವು ಚಿಕ್ಕವರಿರುವಾಗ ಸ್ಕೂಲಿಗೆ ಹೋಗ್ತಾ ಇದ್ವಿ. ಸ್ಕೂಲಿಗೆ ಹೋದಾಗ ನಮ್ಮ ಒಂದು ಆ ದೈನಂದಿನ ಕ್ರಿಯೆ ಹೇಗಿರ್ತಿತ್ತು ಅಂದ್ರೆ, ಎಷ್ಟು ಕಡಿಮೆ ಅಂದ್ರು ದಿನಕ್ಕೊಂದು ಅರ್ಧ ಗಂಟೆ ಆದ್ರೂ ಆಟ ಆಡ್ತಿದ್ವಿ. ಆಗ ನಮ್ ಬಾಡಿಗೆ ಒಂದ್ ಲೆವೆಲ್ಗೆ ಎಕ್ಸರ್ಸೈಸ್ ಸಿಗ್ತಾ ಇತ್ತು. ಮಕ್ಕಳು ಮತ್ತೆ ಅವ್ರ ಬಾಡಿನ ಎಲ್ಲೆಲ್ಲಿಂದನೋ ಒಳಗಡೆ ಹಾಕಿ ಎಲ್ಲೆಲ್ಲಿಂದ ಹೊರಗೆ ತೆಗಿತಾ ಇದ್ರು ಹಿಂದೆ. ಸೊ ಇದೇನಾಗ್ತಿತ್ತು ಅಂದ್ರೆ, ಯೋಗ ಅದು ಇದು ಏನೋ ಒಂದು ಮಾಡ್ಲಿಲ್ಲ ಅಂತಂದ್ರು ಆ ಮಕ್ಕಳು ಅದ್ರೊಳಗಡೆ ಸಿಗಾಕೊಂಡು ಇದ್ರೊಳಗಡೆ ಸಿಗಾಕೊಂಡು ಹೊರಗೆ ಬಂದಾಗ ಬಾಡಿ ಫ್ಲೆಕ್ಸಿಬಲ್ ಆಗಿ ವರ್ಕ್ ಆಗ್ತಾ ಇತ್ತು. ಎಷ್ಟು ಜನರಿಗೆ ನಿಮಗೆ ಚಿಕ್ಕವರಿರುವಾಗ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವೊಂದು ವಿಚಾರಗಳು ಮೊದ್ಲೇ ಗೊತ್ತಾಗ್ತಿತ್ತು. ಇದು ಹೀಗೆ ಆಗತ್ತೆ, ಇದು ಇವಾಗ ಇವ್ರು ಬಂದಿದ್ದಾರೆ ಅಂದ್ರೆ ಈ ಮನೇಲಿ ಹಿಂಗೆ ಆಗತ್ತೆ, ಅಥವಾ ಇದೇನೋ ಹೇಳ್ತಿದ್ದಾರೆ ಅಂದ್ರೆ ಈ ವಿಚಾರ ಹೀಗೆ ಆಗತ್ತೆ ಅಂತ ಗೊತ್ತಾಗ್ತಿತ್ತು. ಈಗ ಆಗಲ್ಲ. ಯಾಕೆ? ಅವಾಗ ನಮ್ ಬಾಡಿ ಅಷ್ಟು ಬಳಕ್ತಾ ಇತ್ತು, ಮತ್ತೆ ಅದಕ್ಕೆ ತಕ್ಕನಾಗೆ ಫ್ರೀಕ್ವೆಂಟ್ ಅಲ್ಲಿ ಇತ್ತು. ಈಗ ಆ ಫ್ರೀಕ್ವೆನ್ಸಿನ ಮರ್ತ್ ಬಿಟ್ಟು ನಾವು ಬೇರೆ ಯಾವ್ದೋ ಫ್ರೀಕ್ವೆನ್ಸಿಗೆ ಬಂದ್ಬಿಟ್ಟಿದೀವಿ. ಈ ಬೇಡದೇ ಇರೋ ಫ್ರೀಕ್ವೆನ್ಸಿಯಿಂದ ನಾವು ಬೇಕಾಗಿದ್ದ ಕಡೆ ಪ್ರಯಾಣ ಮಾಡ್ಬೇಕು ಅಂತ ಒಂದು ದೊಡ್ಡದಾಗಿ ಹೆಲ್ಪ್ ಮಾಡೋದು ಏನಪ್ಪಾ ಅಂದ್ರೆ ಪ್ರಾಣಾಯಾಮ. ಸೊ ಈ ಪ್ರಾಣಾಯಾಮ ನಾವು ಬೇರೆ 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 ಮುಂದೆ ಹೋಗ್ತಾ 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 ನಾವು ಹೊಸದಾಗಿ ಸ್ವಲ್ಪ ದೊಡ್ಡದಾಗಿ ತಗೊಳ್ಳೋಣ ಅಂತ ಅನ್ಕೊಳ್ಳಿ. ಆದ್ರೆ ಮೊದ್ಲು ಬೇಕನೆ ಸರಿ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನಮ್ಮಲ್ಲಿ ಏನ್ ನಡೆಯುತ್ತೆ ಅಂದ್ರೆ, ನಾವು ಪ್ರಪಂಚದಲ್ಲಿ ಹೊರಗಡೆ ಇರೋದೆಲ್ಲವನ್ನ ತಗೊಳ್ಳೋದಕ್ಕೆ ಹೋಗಿ ನಮ್ಮನ್ನೇ ನಾವು ಮರ್ತು ಹೋಗಿರ್ತೀವಿ. ನಮ್ಮ ಅಂತರಂಗದಲ್ಲಿರುವ ನನ್ನನ್ನ ನಾನು ಮಾತಾಡ್ಸಿ ಇಷ್ಟು ವರ್ಷ ಆಯ್ತು. ನೀವು 18-19ನೇ ವಯಸ್ಸಿನವರೆಗೆ ನಿಮ್ಮೊಳಗಡೆ ನೀವು ಮಾತಾಡ್ತಾ ಇದ್ರಿ. ಈಗ ನಿಮಗ್ ಮಾತಾಡಕ್ಕೆ, ನಿಮ್ಮೊಳಗೆ ನೀವು ಮಾತಾಡಕ್ಕೆ ಎಷ್ಟು ಜನರಿಗೆ ಆಗ್ತಾ ಇದೆ? ಎಷ್ಟು ಜನ ಮಾತಾಡ್ತಿದ್ದೀರಾ? ಇವಾಗ ನಿಮ್ಗೊಂದು ಕಾನ್ಫಿಡೆಂಟ್. ಮೊದ್ಲಾದ್ರೆ ನಮ್ಗೊಂದು ಭಯ. ಓ, ನಾನೀಗ ನಮ್ಮ ಅಪ್ಪನ ಹತ್ರ ದುಡ್ಡು ಕೇಳಕ್ ಹೋಗ್ಬೇಕು, ಏನೆಲ್ಲ ಪ್ಲಾನ್ ಮಾಡ್ಬೇಕು. ಅಮ್ಮನ ಹತ್ರ ದುಡ್ಡು ಕೇಳ್ಬೇಕು ಅಂದ್ರೆ ಏನೆಲ್ಲ ಪ್ಲಾನ್ ಹೇಳ್ಬೇಕು. ಇದಕ್ಕೆ ನಾನು ಯಾವ್ಯಾವ ಫ್ರೆಂಡ್ಸ್ ಅನ್ನ ಆ ಆ, ನನ್ನ ಪ್ಲಾನ್ ಅಲ್ಲಿ ಶಾಮಿಲ್ ಮಾಡ್ಕೋಬೇಕು, ಯಾರ್ಯಾರಿಗೆ ನಾನು ಏನೇನ್ ಮಾಡ್ಬೇಕು, ಇದೆಲ್ಲವನ್ನ ನಾವು ಥಿಂಕ್ ಮಾಡ್ತಿದ್ವಿ. ಅಥವಾ ನನ್ಗೇನೋ ಒಂದು ಬುಕ್ ಪೆನ್ಸಿಲ್ ಏನೋ ಬೇಕು ಅಂದ್ರೆ ಅಮ್ಮನ ಹತ್ರ ಹೇಗ್ ಕೇಳೋದು ಅಂತ ಪ್ಲಾನ್ ಮಾಡ್ತಿದ್ವಿ. ಅಲ್ಲ, ಯುಗಾದಿಗೆ ಒಂದು ಹೊಸ ಬಟ್ಟೆ ಬರುತ್ತೆ ಅಂದ್ರೆ ಆ ಯಾವ ತರದ್ ಬಟ್ಟೆ ಬರ್ಬೇಕು, ನನ್ ಅದನ್ನ ಹಾಕೊಂಡಾಗ ನಾನು ಹೇಗ್ ಕಾಣ್ಬೇಕು, ನಾನು ಯಾರ್ಯಾರಿಗೆ ಅದನ್ನ ತೋರಿಸಿ ಸಂತೋಷ ಪಡ್ಬೇಕು, ಇದು ಎಲ್ಲವನ್ನ ನಾವು ಆ ಸಾವಿರಾರು ವರ್ಷ ಹಳೆ ಕಾಲದಲ್ಲಿ ಮಾಡ್ತಾ ಇದ್ವಿ. ಆ ಸಾವಿರಾರು ವರ್ಷ ಹಳೆ ನಮ್ಮನ್ನ ನಾವು ಮತ್ತೆ ಹುಡುಕ್ಬೇಕು. ಆ ಹುಡುಕಾಟನೇ ಇಲ್ಲಿ ಪ್ರಾರಂಭ. ಮೊದಲನೇದಾಗಿ ನೀವು ನಿಮ್ಮ ಒಂದು ಕೈಗಳನ್ನ ಹೊಟ್ಟೆಯ ಕೆಳಭಾಗದಲ್ಲೇ ಹೀಗಿಟ್ಕೊಂಡು ನಿಮ್ಮನ್ನ ನೀವು ಗಮನಿಸ್ತಾ ಬನ್ನಿ. ಉಸಿರಾಟವನ್ನ ಗಮನಿಸ್ತಾ ನಿಮ್ಮ ಕೈಗಳು ಮೇಲೆ ಕೆಳಗೆ ಹೋಗೋದನ್ನ ಗಮನಿಸಿ. ಈ ಗಮನಕ್ಕೆ ನಿಮ್ಮನ್ನ ಒಂದು ಒಳಗಿನ ಅಂತರ ಹೊಟ್ಟೆ ಮೇಲೆ ಒಂದು ಕೈ, ಎದೆ ಮೇಲೆ. ಆಮೇಲೆ ನಾವು ಚಿಕ್ಕವರಿರುವಾಗ ಡ್ಯಾನ್ಸ್ ಮಾಡಿದ್ವಲ್ಲ, ಹೀಗೆ ನಿತ್ಕೊಂಡ್ಬಿಟ್ಟು ಸೊಂಟ ಕುಣಿಸ್ತಾ ಇದ್ವಲ್ಲ, ಆ ಸೊಂಟವನ್ನ ಕೂಡ ಅಲ್ಲಾಡಿಸ್ಬೇಕು. ಇವಾಗ ನಮಗ್ ತುಂಬಾ ಜನಕ್ಕೆ ಸೊಂಟ ನಾವು ಅಲ್ಲಾಡ್ಸೋದನ್ನೇ ಮರ್ತೋಗಿದೀವಿ. ಯಾಕಂದ್ರೆ ಅಡಿಗೆ ಮಾಡೋದ್ ನಿಂತ್ಕೊಂಡು, ಬಟ್ಟೆ ಒಗೆಯೋದ್ ನಿಂತ್ಕೊಂಡು, ಬಟ್ಟೆ ಅಂತ ಒಗೆಯಲ್ಲ ಬಿಡಿ, ಎಷ್ಟೋ ಜನರ ಮನೇಲಿ ಮಿಷನ್ ಇದೆ, ಮಿಷನ್ ಅಲ್ಲಿ ಹಾಕಿ ಸುಮ್ನೆ ಅತ್ಲಾಗಿತ್ಲ ಓಡಾಡ್ತೀವಿ. ಮೊದ್ಲು ಬಟ್ಟೆ ಒಗೆಯೋದು ಕುತ್ಕೊಂಡು ಹೋದ್ರು ಇಲ್ಲಾಂದ್ರೆ ನಿಂತ್ಕೊಂಡು ಹೋಗೋದ್ರು, ಅದನ್ನ ಬಗ್ಗಿ ಹಿಂಗೆ 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 ಅಂತದ್ದು ಒಗಿತಾ ಇದ್ರು. ಇವಾಗ ಅದು ಬಟ್ಟೆ ಒಗೆಯೋದನ್ನ ನೋಡೇ ಇಲ್ಲ ಬಿಡಿ. ನಮ್ಮ ದೇಶದಲ್ಲಿ ಇವಾಗ ಎಷ್ಟೋ ಜನ ಕಡೆ ಬಟ್ಟೆ ಒಗೆಯೋದೇ ಇಲ್ಲ ಅನ್ಕೋಬೇಕು, ಮಿಷನ್ಗೆ ಹಾಕ್ಬಿಡ್ತೀವಿ. ಬಟ್ಟೆ ಒಗೆಯೋದು ಕೂಡ ತುಂಬಾ ಒಳ್ಳೆ ಎಕ್ಸಸೈಸ್. ಇದು ಏನ್ ಮಾಡತ್ತೆ ಅಂದ್ರೆ, ನಮ್ಮ ಒಳಗಿನ ಅನ್ವಾಂಟೆಡ್ ಭಾವನೆಗಳನ್ನ ಹೊರಗಾಕಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಬಟ್ಟೆ ಒಗೆಯುವಾಗ ಸೊಂಟವನ್ನ ಬಳಕಿಸ್ತೀವಿ, ನಮ್ಮ ಕೈಯನ್ನ ಬಳಕಿಸ್ತೀವಿ, ನಮ್ಮ ಬೆನ್ನನ್ನ ನಗಿಸ್ತೀವಿ, ಸ್ಟ್ರೈಟ್ ಮಾಡ್ತೀವಿ, ಎತ್ತುತ್ತೀವಿ. ಇದೆಲ್ಲ ಮಾಡುವಾಗ ಪಾತ್ರೆಗಳನ್ನ ಕೂತ್ಕೊಂಡು ತೊಳೆದಾಗ ನಮ್ಮ ಕೈಗಳಿಗೆ ಎಷ್ಟು ಸಿಗತ್ತೆ. ಸೊ ಇದೆಲ್ಲ ಮಾಡ್ತಾ ಇದ್ವಿ. ಇವಾಗ ಇವೆಲ್ಲ ಏನು ಇಲ್ಲ. ಅಡಿಗೆ ಮಾಡುವಾಗ ಒಲೆ ಹತ್ರ ಕುತ್ಕೊಳ್ತಿದ್ವಿ, ಅವಾಗ ಅಗ್ನಿಯ ಒಂದು ಎಕ್ಸ್ಟ್ರಾ ಪದರ ನಮ್ಮ ಮೇಲೆ ಬರ್ತಾ ಇತ್ತು. ಅದಕ್ಕೆ ಹಿಂದಿನವರಿಗೆ ತುಂಬಾ ಇವಷ್ಟು ಹೊಟ್ಟೆ ಇದು ಏನ್ ಹೇಳ್ತಾರೆ, ಹೊಟ್ಟೆ ಡುಬ್ಬಾಗೋದು ಅಥವಾ ಅಜೀರ್ಣ ಆಗೋದು, ಕಾನ್ಸ್ಟಿಪೇಷನ್ ಹಿಂದಿನವ್ರಿಗೆ ತುಂಬಾ ಕಡಿಮೆ ಇರ್ತಿತ್ತು. ನಮಗ್ ಜಾಸ್ತಿ ಆಗಿದೆ. ಬಿಸ್ಲಿಗೆ ಬೆನ್ ಕೊಟ್ಟು ಕುತ್ಕೊಳ್ತಿದ್ರು. ಮನೆಯಲ್ಲಿ ಮಳೆಗಾಲ ಮುಗೀತು ಅಂತಂದ್ರೆ ಅಂಗಳನ ಚಂದ ಮಾಡಿ ಮಣ್ಣು ಹಾಕಿ ಸಗಣಿ ಹಾಕಿ ಸುಂದರವಾಗಿ ಅಂಗಳ ಮಾಡಿದ್ಮೇಲೆ ಎಲ್ಲರೂ ಮನೆ ಮಂದಿ ಎಲ್ಲ ಬಿಸ್ಲಿಗೆ ಬೆನ್ ಹಾಕಿನೋ ಮುಖ ಹಾಕಿನೋ ಕುತ್ಕೊಳ್ತಾ ಇದ್ರು.
ಅವರ ಬಾಡಿ ಶೇಖರಣೆ ಆಗಿರುವಂತ ಎಕ್ಸ್ಟ್ರಾ ಫ್ಯಾಟ್ ವಿಟಮಿನ್ ಡಿ ಆಗಿ ಕನ್ವರ್ಟ್ ಮಾಡಿ ಅದನ್ನ ನಮ್ಮ ದೇಹಕ್ಕೆ ಬೇಕಾಗಿರೋ ಕಡೆ ಬೇಕಾಗದ ಹಾಗೆ ವ್ಯವಸ್ಥೆ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇತ್ತು. ಇವತ್ತು ನಾವು ಅದೆಲ್ಲವನ್ನ ಮರ್ತಿದೀವಿ. ಎಷ್ಟೋ ಸಲ ಹೊಟ್ಟೆ ನೋವು ಅಂದ್ರೆ ಅಮ್ಮ ಕೊಬ್ಬರಿ ಎಣ್ಣೆನೋ ಯಾವ್ದೋ ಎಣ್ಣೆ ಬಂದು ಹೊಕ್ಕಳಿಗೆ ಹಾಕ್ತಾ ಇದ್ರು. ಕಿವಿ ನೋವು ಅಂದಾಗ ಕಿವಿಗೆ ಎಣ್ಣೆ ಬಿಡ್ತಾ ಇದ್ರು, ಕಣ್ಣಿಗೆ ಎಣ್ಣೆ ಬಿಡ್ತಿದ್ರು, ಕಣ್ಣಿಗೆ ಕೊಬ್ಬರಿ ನೀರು ಏನೋ ಒಂದು ಇದು ಮಾಡ್ತಿದ್ರು, ತಲೆ ಎಣ್ಣೆ ಹಾಕಿ ತಲೆ ಮಾಡ್ತಾ ಇದ್ರು. ನಮ್ಮ ಒಂದು ಲೈಫ್ ಅಲ್ಲಿ ನಾವು ತುಂಬಾ ಎಲ್ಲವನ್ನ ಮರೆತು ಎಲ್ಲವನ್ನ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಹೇಗ್ ಹೋಗ್ತಿದೀವಿ ಅಂದ್ರೆ ಒಂದು ರೋಬೋಟ್ ತರ ಆಗ್ತಾ ಇದೀವಿ. ನಾವ್ ಯಾರನ್ನೂ ಮುಟ್ಟಿಸ್ಕೊಳಲ್ಲ ಫಸ್ಟ್ ಆಫ್ ಆಲ್, ಹೌದಾ? ಯಾಕಂದ್ರೆ ನಾವು ಹೈಫೈ. ನಮ್ಮ ಮಕ್ಳನ್ನ ನಾವು ಮುಟ್ಟಕಲ್ಲ ಎಣ್ಣೆ ಹಚ್ಚುವಾಗ. ಅವಕ್ಕೆ ತಲೆಗೆ ಎಣ್ಣೆ ಹಚ್ಬೇಕು, ಮೈಗೆ ಎಣ್ಣೆ ಹಚ್ಬೇಕು, ಕೈಕಾಲ್ ಸವರ್ಬೇಕು, ಮರ್ತೋಗ್ಬಿಟ್ಟಿದೀವಿ. ನಮ್ಮೆಲ್ಲ ಅವಾಗೆಲ್ಲ ಮಕ್ಕಳು, ಹೆಣ್ಮಕ್ಳು 4-5 ಹೆರಿಗೆ ತನಕ ಅವ್ರ ಅಮ್ಮ ತಲೆಗೆ ಉಜ್ಜಿ, ಹೆರಿಗೆ ಆದ್ರೂ ಬಾಣಂತಿಗ್ ಮೈಯೆಲ್ಲ ಉಜ್ಜಿ ಸ್ನಾನ ಮಾಡಿಸ್ತಿದ್ರು. ಇವಾಗ ಎಷ್ಟು ಜನಕ್ಕೆ ನಿಮ್ಮ ಅಮ್ಮಂದ್ರು ಮುಟ್ಟಿ ನಿಮಗೆ ಆ ನೀರ್ ಹಾಕಿದ್ದಾರೆ ಯೋಚನೆ ಹೇಳಿ. ಮುಟ್ಟಿಸ್ಕೊಳಕ್ ಟೈಮ್ ಇದೆಯಾ ಇಲ್ಲ, ಮುಟ್ಟಕ್ ಅವ್ರಿಗೆ ಟೈಮ್ ಇದೆಯಾ ಇಲ್ಲ, ಗೊತ್ತಿದ್ಯಾ ಅದು ಗೊತ್ತಿಲ್ಲ. ಇದೇನಾಗ್ತಿತ್ತು ಅಂತಂದ್ರೆ ನಮ್ಮ ದೇಹದಲ್ಲೇ ನಮ್ಮಲ್ಲಿರುವಂತ ಬ್ಲಾಕೇಜ್ಗಳು ಕ್ಲಿಯರ್ ಮಾಡಿ ತುಂಬಾ ಹೆಲ್ಪ್ ಆಗ್ತಿತ್ತು. ಬಟ್ ಇವಾಗ ಹೈಫೈ ಸೊಸೈಟಿನಲ್ಲಿ ಹೇಗೆ ಅಂದ್ರೆ ಪಾರ್ಲರ್ಗೆ ಹೋಗ್ತಾರೆ, ಮಸಾಜ್ ಮಾಡಿಸ್ಕೊಳ್ತಾರೆ, ರಿಲ್ಯಾಕ್ಸ್ ಬ್ರೋ ರಿಲ್ಯಾಕ್ಸ್ ಅಂತ ಹೇಳ್ಬಿಟ್ಟು 1,000ನ 2,000ನ ಕೊಟ್ಟು ಬರ್ತಾರೆ. ಮನೇಲಿ 10 ರೂಪಾಯಿ ಎಣ್ಣೆ ತಗೊಂಬಂದ್ರೆ ಮನೆ ಹತ್ರ ಉಜ್ಜಿಸ್ಕೊಳ್ಳೋದು ಅವ್ರಿಗೆ ಗೊತ್ತೇ ಇಲ್ಲ. ದೀಪಾವಳಿ ಹಬ್ಬಕ್ಕೆ, ಯುಗಾದಿ ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಎಣ್ಣೆ ಸ್ನಾನ ಅಂತ ಅದಕ್ಕೆ ರೆಡಿ ಮಾಡ್ತಿದ್ರು. ಹೊರಗಡೆ ಹಂಡೆ ಇಟ್ಟು ಉರಿ ಹಾಕ್ತಿದ್ರು. ಆ ರಾತ್ರಿ ಎಲ್ಲ ನೀರಿನ ಮೇಲೆ ಪಂಚಮಹಾಭೂತಗಳು ವರ್ಕ್ ಮಾಡ್ತಾ ಇತ್ತು. ಚಂದ್ರನ್ ಬೆಳಕು ಬೀಳ್ತಾ ಇತ್ತು, ನಕ್ಷತ್ರಗಳ ಬೆಳಕು ಬೀಳ್ತಾ ಇತ್ತು, ರಾತ್ರಿ ತಂಗಾಳಿಯ ಇದು ಗಾಳಿ ಆ ನೀರನ್ನ ತಾಕಿ ಅದನ್ನ ಎನರ್ಜೈಸ್ ಮಾಡ್ತಾ ಇತ್ತು. ಇವಾಗ ಎಷ್ಟು ಜನರ ಮನೆಯಲ್ಲಿ ಫೆಸಿಲಿಟಿ ಇದೆ ಇಲ್ಲ ಅಂತ ಹೇಳಲ್ಲ, ಯಾಕಂದ್ರೆ ಓವರ್ ಹೆಡ್ ಟ್ಯಾಂಕ್ ಇರುತ್ತೆ, ಆದ್ರೆ ಓಪನ್ ಇರಲ್ಲ. ಪ್ಲಾಸ್ಟಿಕ್ ಒಂದು ಓವರ್ ಹೆಡ್ ಟ್ಯಾಂಕ್ ಹಾಕಿರ್ತೀವಿ, ಅಟ್ಲೀಸ್ಟ್ ಓಪನ್ ಮಾಡಿಟ್ಟು ಅದನ್ನ ಬೆಳಿಗ್ಗೆ ಉಪಯೋಗಿಸ್ಕೋಬೇಕಾ? ಅದು ಇದೆ, ಫೆಸಿಲಿಟಿ ಇದೆ, ಇಲ್ಲ ಅಂತಲ್ಲ, ಆದ್ರೆ ಉಪಯೋಗಿಸ್ಕೊಳ್ಳಲ್ಲ ನಾವು. ಅಯ್ಯೋ ಯಾರ ಹತ್ತಿ ಅದನ್ನ ಓಪನ್ ಮಾಡೋದು, ಆಮೇಲೆ ಮುಚ್ಚಬೇಕು, ಇಲ್ಲ ಅಂದ್ರೆ ಅದ್ರಲ್ಲಿ ಕಾಗೆ ಬೀಳುತ್ತೆ, ಇಲ್ಲ ಕೋತಿ ಬೀಳುತ್ತೆ ಅಂತ ಬೇರೆ ಭಯ. ಮೆಶ್ ಹಾಕಿ ಮೇಲ್ಗಡೆ, ಮೆಶ್ ಹಾಕಿ. ಸೊ ಇದು ಒಂದು ದೊಡ್ಡದಾದ ಟ್ರೀಟ್ಮೆಂಟ್. ಯಾವುದು ಅಂತ ಹೇಳಿದ್ರೆ, ಹಂಡೆ ಹೊರಗಡೆ ಇಟ್ಟು ಹಂಡೆ ಒಲೆ ಉರಿ ಹಾಕಿ ಎಣ್ಣೆ ಹಚ್ಕೊಂಡು ಸೂರ್ಯನ ಬಿಸಿಲಲ್ಲಿ ನಾವು 1 ಗಂಟೆವರೆಗೂ ಕುತ್ಕೊಂಡು ಮೇಲೆ ಸ್ನಾನ ಮಾಡ್ಕೊಂಡು ಒಳಗ್ ಬರೋದಿದೆಯಲ್ಲ, ಅದು ತುಂಬಾ ದೊಡ್ಡ ಟ್ರೀಟ್ಮೆಂಟ್. ನಮ್ಮ ದೇಹದಲ್ಲಿರುವಂತ 72,000 ನಾಡಿಗಳಲ್ಲಿರುವಂತ ಬ್ಲಾಕೇಜ್ಗಳು ಹೊರಗೆ ಹೋಗುತ್ತೆ. ನಮಗ್ ಗೊತ್ತೋ ಗೊತ್ತಿಲ್ದೇನೋ ಆಟೋಮೆಟಿಕ್ ಆಗಿ ಹೋಗುತ್ತೆ. ಮತ್ತೆ ದೇಹವನ್ನ ಸಾಮು ಮಾಡ್ತಾರೆ. ಅವಾಗೆಲ್ಲ ದೀಪಾವಳಿ ಹಬ್ಬ ಬಂತು ಅಂದ್ರೆ ಇಡ್ಲಿ ದೋಸೆ ತುಂಬಾ ರುಬ್ತಾ ಇದ್ರು, ಅಥವಾ ಚಕ್ಲಿ ಉಂಡೆ ಮಾಡೋದಕ್ಕೆ ಬೀಸ್ತಾ ಇದ್ರು. ಎಲ್ಲವೂ ಅವರ ಒಂದು ದೇಹದ ಆರೋಗ್ಯಕ್ಕೆ ಹಾಗೂ ಮನಸ್ಸಿನ ಆರೋಗ್ಯಕ್ಕೆ. ಎಲ್ಲರೂ 4-5 ಜನ ಕುತ್ಕೊಂಡು ಒಬ್ರಿಗೊಬ್ರು ಮಾತಾಡ್ಕೊಂಡು. ಇವಾಗ ಯಾರಿಗೂ ಟೈಮ್ ಇಲ್ಲ, ಯಾಕಂದ್ರೆ ನಮ್ಗೆ ರೀಲ್ಸ್ ನೋಡೋದ್ರಲ್ಲೇ ಟೈಮ್ ಇದೆ. ಮೊಬೈಲ್ ಬರೋ ಅನ್ವಾಂಟೆಡ್ ಎಷ್ಟೋ ವಿಷಯಗಳು ತಲೆಗೆ ತುಂಬೋದಕ್ಕೆ ಟೈಮ್ ಸಾಲಲ್ಲ. ಇನ್ನು ನಮಗೆ ಯಾರಿಗ್ ಟೈಮ್, ನಾವ್ ಯಾರಿಗ್ ಟೈಮ್ ಕೊಡ್ತೀವಿ? ನಮಗೆ ಟೈಮ್ ಕೊಡ್ತಾರೆ. ಸೊ ನಾವು ಹಿಂದೆ ಎಲ್ಲ ಉಪವಾಸ ಏನ್ ಮಾಡೋರು ಅಂದ್ರೆ ಊಟ ತಿಂಡಿಯನ್ನ ಉಪವಾಸ ಮಾಡೋರು. ಇವಾಗ ನಾವು ಉಪವಾಸ ಏನ್ ಗೊತ್ತಾ? ಮೊಬೈಲ್ ಇಂದ ದೂರ ಇರೋದು ಉಪವಾಸ. ನೀವು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂದ ದೂರ ಇರೋದೇ ಒಂದ್ ದೊಡ್ಡ ಉಪವಾಸ. ನೋಡಿ ಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಾನ್ ನನ್ನ ಫೋನ್ ಅನ್ನ ಇವತ್ತು ನೋಡಲ್ಲ ಅನ್ನೋದೇ ಉಪವಾಸ ಆಗುತ್ತೆ. ಈಗ ಆಲ್ರೆಡಿ ಶುರುವಾಗಿದೆ ಕೆಲವೊಂದ್ ಕಡೆ. ಕೆಲವೊಂದು ಯೋಗ ಸೆಂಟರ್ಗಳಲ್ಲಿ 10 ದಿವಸ 20 ದಿವಸ ಯಾರು ನಿಮ್ಮ ಮೊಬೈಲಿಗೆ ಟಚ್ಚೇ ಇಲ್ಲ. ಒಳ ಕುತ್ಕೊಂಡು ಯೋಗ ಮಾಡ್ಬೇಕು, ಅವ್ರು ಕೊಟ್ಟಿ ತಿನ್ಬೇಕು, ಆರಾಮಾಗಿ ಬರ್ಬೇಕು, ಇದೇ ಇದೆ. ಇನ್ ಮುಂದೆ ಬಂದ್ರೆ ಅದೇ ಉಪವಾಸ, ಅದೇ ದೊಡ್ಡ ಉಪವಾಸ ಆಗುತ್ತೆ. 10 ದಿವಸ ಒಬ್ಬ ಮನುಷ್ಯನ ಕೈಯಲ್ಲಿ ಮೊಬೈಲ್ ಇಲ್ಲ ಅಂದ್ರೆ ಮೆಂಟ್ಲಾಗಿ ಹೋಗ್ತಾನೆ. ನಮ್ಮ ಮನಸ್ಸನ್ನ ನಾವು ಆ ಒಂದು ಆಂಗ್ಸೈಟಿಯಿಂದ, ಆ ಒಂದು ಉದ್ವೇಗದ ಪರಿಸ್ಥಿತಿಯಿಂದ ಶಾಂತತೆಯಕ್ಕೆ ಕರ್ಕೊಂಡ್ಬಂದು ನಮಗೆ ಬೇಕಾಗಿದ್ದನ್ನ ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಇದು ನಮಗೆ ನಮ್ಮ ಪ್ರಾಣಾಯಾಮ ಹಾಗೆ ಬೇರೆ ವಿದ್ಯೆಗಳು ನಮ್ಗೆ ಹೆಲ್ಪ್ ಮಾಡ್ತವೆ. ಯೋಗ, ಭರತನಾಟ್ಯ ಕಲೀರಿ ಅಂತ ಹೇಳ್ತಾ ಇದ್ದೆ, ಯೂಟ್ಯೂಬ್ ಅಲ್ಲೂ ಸಿಗುತ್ತೆ. ಸಾಧ್ಯ ಆದಷ್ಟು ಚಿಕ್ಕ ಪುಟ್ಟ ಸ್ಟೆಪ್ಗಳನ್ನ ಮೈಯ ಸ್ವಲ್ಪ ಬಳಸಿ. ವಯಸ್ಸಾಗಿದೆ ನಮ್ಗೆ ಇಲ್ಲ, 80-85 ವರ್ಷ ವಯಸ್ಸಾಗೋ ತನಕ ಯಾರಿಗೂ ವಯಸ್ಸಾಗಲ್ಲ, ಆದ್ರೆ ಮಾಡ್ಕೊಂಡ್ಬಿಡ್ತೀವಿ ನಾವು. 40 ವರ್ಷ ಆಗ್ತಿದ್ದಂಗೆ ಮುಖ ನೋಡ್ಕೊಳಕ್ ಆಗ್ಲಿಲ್ಲಂಗ್ ಮಾಡ್ಕೊಂತೀವಿ. ಸೊ 85 ವರ್ಷ ಯಾರ್ಯಾರಿಗಾಗಿದೆ ಅವರು ಡ್ಯಾನ್ಸ್ ಮಾಡ್ಬೇಕು, ಮಿಕ್ಕವರೆಲ್ಲ ಡ್ಯಾನ್ಸ್ ಮಾಡಿ ಸ್ವಲ್ಪ. ಓಕೆ.
ಸರಿ, ಹೇಳಿದೆ ಅನ್ಕೊಳ್ತಿದ್ದೀರಾ, ಬಟ್ ಸ್ಟಿಲ್ ಕಪಾಲಭಾತಿ ಮಾಡುವ. ಕಪಾಲಭಾತಿ ಮಾಡೋದು ಹೇಗೆ ಅಂತಂದ್ರೆ ಹೇಳಿದೀನಿ ನಾನು. ಕಪಾಲಭಾತಿ ಮಾಡೋದು ಮತ್ತೆ ಭಸ್ತ್ರಿಕಾ ಮಾಡೋದನ್ನ ಹೇಳ್ಕೊಡ್ತೀನಿ. ಓಕೆ, ಕಪಾಲಭಾತಿ ಮಾಡುವಾಗ ಉಸಿರನ್ನ ಆರಾಮಾಗಿ ಒಂದು 10 ಮಾಡಿ ಸಾಕು, ಬಿಸಿ ಮಾಡಬೇಡಿ. ಇದನ್ನ ಹೀಗೆ ಉಸಿರನ್ನ ಒಳಗ್ ತಗೊಂಡು ಒಂದ್ಸಲ ತಗೊಂಡ್ಮೇಲೆ ಹೊಟ್ಟೆನ ಪ್ರೆಸ್ ಮಾಡಿದ್ರೆ ಉಸಿರು ತಾನೇ ತಾನಾಗಿ ಹೊರಗ್ ಬರುತ್ತೆ. ನೀವು ಒಳಗ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಉಸಿರು ಹೊರಟಾಗ ಅದು ಆಟೋಮೆಟಿಕ್ ಆಗಿ ಒಳಗ್ ಕೂಡ ಹೋಗುತ್ತೆ ಅಷ್ಟೇ ಸ್ಪೀಡ್ ಆಗಿ. ಸೊ 10 ಮಾಡಿ. ಆಯ್ತು, ಇದು ಮೊದಲನೇದು. ಎರಡನೇದು, ಎಸ್ ಹೌದು, ಡಾಕ್ಟರ್ ಅವರು ಕಪಾಲಭಾತಿಯನ್ನ ಅವಾಯ್ಡ್ ಮಾಡಿ, ಅವರು ಭಸ್ತ್ರಿಕಾ ಮತ್ತೆ ಅನುಲೋಮ ವಿಲೋಮವನ್ನ ಮಾಡಿ. ಯಾಕೆಂದ್ರೆ ಅದು ಹಾರುತ್ತೆ, ದೇಹ ಹಾರುತ್ತೆ ಮೇಲೆ, ಅದಕ್ಕೆ. ಓಕೆ, 10. ಈಗ ನಿಮ್ಮ ದೇಹದ ಮೇಲೆ ಆಗುವಂತ ಬದಲಾವಣೆನ ನೋಡಿ. ಇಲ್ಲೆಲ್ಲ ಬ್ಲಡ್ ಪರಿಶೀಲನೆ ನಡೀತಾ ಇದೆ, ನಿಮ್ಮ ಬೆಕ್ಕಲ್ಲಿ, ತಲೆಯಲ್ಲಿ, ಎಲ್ಲಾ ಕಡೆನೂ ಕಂಪನಗಂಟಾಗ್ತಿದೆ. ಈ ಕಂಪನ ಏನ್ ಮಾಡ್ತಿದೆ ಅಂದ್ರೆ ದೇಹದಲ್ಲಿರುವಂತ ಎಲ್ಲಾ ಗಂಟುಗಳನ್ನ ಬಿಚ್ಚುತ್ತಾ ಇದೆ. ಈ ಕಂಪನಗಳನ್ನ ಚೇಂಜ್ ಮಾಡಿ ನಿಮ್ಗೆ ಅದು ವ್ಯವಸ್ಥೆ ಮಾಡ್ತಾ ಇದೆ, ನಿಮ್ಮ ದೇಹ ಮುಂದಿನ ಕೆಲಸಕ್ಕೆ ಅಣಿಯಾಗ್ಲಿ ಅಂತ. ಸೊ ತುಂಬಾ ಜಾಸ್ತಿ ಮಾಡ್ಬೇಡಿ, ಕಡಿಮೆನೆ ಮಾಡಿ. 10 ಜಾಸ್ತಿ ಅಂತ ಅನ್ಕೊಳ್ಳಿ, ಇದು ಇಟ್ಸ್ ಓಕೆ. ಓಕೆ, ಈಗ ಮುದ್ರೆಗಳು ಹೇಳಿದ್ದೆ. ಚಿನ್ಮುದ್ರೆ, ಪ್ರಾಣ ಮುದ್ರೆ. ಯಾರ್ಯಾರಿಗೆ ಸುಸ್ತು ಅನಿಸ್ತಾ ಇದೆ, ಪ್ರಾಣಶಕ್ತಿ ಬೇಕು ಅನ್ಕೊಂಡಿದೀರಾ, ಪ್ರಾಣ ಮುದ್ರೆಯಲ್ಲಿ ಮೆಡಿಟೇಷನ್ ಮಾಡಿ. ನನ್ಗೆ ಎಲ್ಲಾ ಚಕ್ರಗಳನ್ನ ಇದನ್ನ ನಾನು ಮಾಡ್ಕೊಳ್ಬೇಕು ಅನ್ನೋರು ಇದನ್ ಮಾಡಿ. ಇದು ಸ್ವಾದಿಷ್ಠಾನ ಚಕ್ರದ ಮುದ್ರೆ. ಈ ಮುದ್ರೆಯನ್ನ ಹೀಗಿಟ್ಕೊಂಡ್ರೆ ಇದು ನಿಮ್ಗೆ ಒಂದು ಏನ್ ಹೇಳ್ತಾರೆ, ಮ್ಯಾನಿಫೆಸ್ಟೇಷನ್ ಶಕ್ತಿ ಕೂಡ ಕೊಡುತ್ತೆ. ಮ್ಯಾನಿಫೆಸ್ಟೇಷನ್ ಶಕ್ತಿ ಅಂತ ಹೇಳಿದ್ರೆ ನಮ್ದು ಮ್ಯಾನಿಫೆಸ್ಟ್ ಹಾಕೋದೆ ನಮ್ಮ ಹೊಟ್ಟೆಯಲ್ಲಿ, ಅಂದ್ರೆ ನಮ್ಮ ಸ್ವಾದಿಷ್ಠಾನ ಚಕ್ರದಲ್ಲಿ. ಸ್ವಾದಿಷ್ಠಾನ ಚಕ್ರ ಐಹಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಗೆ ಬೇಕು, ಬೇಡಗಳು, ಗೃಹಸ್ಥ ಧರ್ಮಕ್ಕೆ ಏನೆಲ್ಲ ಬೇಕು ಅದೆಲ್ಲ ಆಸೆ ಆಕಾಂಕ್ಷೆಗಳನ್ನ ಪೂರೈಸೋದಕ್ಕೆ ಹೆಲ್ಪ್ ಮಾಡೋದೇ ಸ್ವಾದಿಷ್ಠಾನ ಚಕ್ರ. ಸೊ ಹಾಗಾಗಿ ಇದನ್ನ ಮಾಡಿ. ನಿಮಗೆ ಈಗ ಸದ್ಯಕ್ಕೆ ನನಗೆ ನನ್ನ ಆರೋಗ್ಯದಲ್ಲೇ ಪ್ರಾಣಶಕ್ತಿ ಬೇಕು ಅಂತ ಅನ್ನೋರು ಮುದ್ರೆ ಮಾಡಿ. ಇದು ಒಂದು 15-20 ನಿಮಿಷ ಕಾಲ ಮಾಡ್ತಿದೀವಲ್ಲ, ಅದನ್ನ ಮಾಡ್ತೀವಿ. ಓಕೆ, ಪ್ರಬಲವಾದ ಶಕ್ತಿಯನ್ನ ತಂದ್ಕೊಡುತ್ತೆ ಅಗ್ನಿ, ಭೂಮಿ ಮತ್ತು ನೀರು. ಆಕಾಶ ಮತ್ತೆ ವಾಯುವನ್ನ ನಾವು ಮೇಲ್ಗಡೆ ಬಿಟ್ಟಿದೀವಿ, ಇದನ್ನ ಹೀಗಿಡಿದೀವಿ. ಓಕೆ, ಸರಿ. ಮ್ಯೂಸಿಕ್ ನಾ ಆನ್ ಮಾಡ್ತೀನಿ, ಕೇಳಿಸ್ತಾ ಇದ್ರೆ ಎಸ್ ಅಂತ ಹೇಳಿ. ನಿಮಿಷ ಕೇಳಿಸ್ತಾ ಉಸಿರನ್ನ ದೀರ್ಘವಾಗಿ ಒಳಗೆ ನಿಧಾನವಾಗಿ ಹೊರಗೆ.
ಸೊಂಟ ನೇರವಾಗಿರ್ಲಿ, ಬೆನ್ನು ಕೂಲು ನೇರ ಮಾಡಿ.
ನಿಮ್ಮ ಶ್ವಾಸದ ಮೇಲೆ ಗಮನ ಕೊಡಿ. ಶ್ವಾಸವನ್ನ ಮೂಲಾಧಾರದವರೆಗೆ ತಗೊಂಡ್ ಬನ್ನಿ. ಹಾಗೆ ನಿಧಾನವಾಗಿ ಹೊರಗಿಡಿ. ಯಾವುದೇ ಒಂದು ಭಾಗದ ಮೇಲೆ ನೋವಿದ್ರೆ ಆ ಭಾಗಕ್ಕೆ ಉಸಿರನ್ನ ಕಳಿಸ್ಕೊಡಿ.
ಥ್ಯಾಂಕ್ ಯು. ಥ್ಯಾಂಕ್ ಯು. ಕೈಗಳನ್ನು ಮಾಡ್ಕೊಳ್ಳಿ. ನಮ್ಮ ದೇಹವನ್ನ ಮನಸ್ಸನ್ನ ಈ ಒಂದು ವಿಚಾರಕ್ಕೆ ಸೆಟ್ ಮಾಡ್ತಾ ಇದ್ದಾನೆ. ದಿನನಿತ್ಯ 10 ನಿಮಿಷ 15 ನಿಮಿಷ. ನೆಕ್ಸ್ಟ್ ವೀಕ್ ಅಲ್ಲಿ 20 ನಿಮಿಷಕ್ಕೆ ಹೋಗೋಣ. ಇವಾಗ ಕೇವಲ 15 ನಿಮಿಷ ಇದೆ. ನೆಕ್ಸ್ಟ್ ವೀಕ್ ಅಲ್ಲಿ ನೆಕ್ಸ್ಟ್ ಸೋಮವಾರದಿಂದ ನಾವು ಕೂತ್ಕೊಳ್ಳುವಾಗ 20 ನಿಮಿಷದ ಧ್ಯಾನ ಆಗತ್ತೆ. ಆ ನಂತರ ನಾವು ನಮ್ಮ ಸಿದ್ಧಿಯನ್ನ ಸಾಧನೆ ಮಾಡ್ಕೊಳ್ತಾ ಮುಂದೆ ಹೋಗೋಣ. ನೆಕ್ಸ್ಟ್ ನಾವು ನಮ್ಮ ಉಸಿರಾಟದ ಮೂಲಕನೇ 7 ಚಕ್ರಗಳಲ್ಲೂ ಒಂದನ್ನ ಒಂದು ಮೇಲ್ ಸಹಸ್ರದವರೆಗೆ ತಗೊಂಡ್ಬರೋದನ್ನ ಅಭ್ಯಾಸ ಮಾಡಿ. ಸದ್ಯಕ್ಕೆ ಯಾರಿಗೆ ಏನಾದ್ರೂ ಅನುಭವ ಆಗಿದ್ರೆ ಹಂಚ್ಕೊಳ್ಬಹುದು. ಮುಕ್ತವಾದ ಅವಕಾಶ ಇದೆ. ಹಾ, ಮೇಡಮ್, ನಾನು ಓಂ ಭೂರ್ಭುವಃ ಸ್ವಃ ಮಂತ್ರನೇ ನಾನು ಎಕ್ಸರ್ಸೈಸ್ ಇದಕ್ಕೆ ತಗೊಬೋದು, ಧ್ಯಾನಕ್ಕೆ. ಅದನ್ನೇ ಮಾಡ್ಕೊಂಡ್ರೆ ಚೆನ್ನಾಗಿ ನನಗೆ ಅದೇ ಸಿದ್ಧಿ ಆಗತ್ತೆ ಮೇಡಮ್. ಇದು ಟೈಮೇ ಗೊತ್ತಾಗಲ್ಲ ನಮ್ಗಂತೂ. ಹೋಗ್ಬಿಟ್ರೆ ಅರ್ಧ ಗಂಟೆ 3/4 ಗಂಟೆ. ಅದೇ ಇವ್ರು ಪತ್ರಿಜಿದು ಮಾನವ ದಾನ ತಗೊಳ್ತೀವಲ್ಲ, 1 hour ಹೊಟ್ಟೆ ಹೋಗಿರ್ತೀವಿ, ಗೊತ್ತೇ ಆಗಲ್ಲ. ಎಲ್ಲಿ ಹೊಟ್ಟೋಗಿರ್ತೀವಿ ಗೊತ್ತಾಗಲ್ಲ. ಟೈಮ್ ನೋಡಿದ್ರೆ ಅಯ್ಯೋ 11 ಗಂಟೆ ಆಗೋಗಿದೆ ಯಾವಾಗ್ಲೇನೆ. ಅದೇ ಇಲ್ಲ ಅದೇ ಚೆನ್ನಾಗಿ ಇವತ್ತು ನನಗೆ ಚೆನ್ನಾಗಾಯ್ತು. ಆ ಲೆವೆಲ್ಗೆ ಅಂದ್ರೆ ಎಕ್ಸರ್ಸೈಸ್ ಎಲ್ಲ ಬಿಟ್ಬಿಟ್ಟಿದ್ವಿ. ಮಾರ್ನಿಂಗ್ ಮಾಡ್ತಾ ಇದ್ದೆ ಎಕ್ಸರ್ಸೈಸ್ ಆ ಟೆರೆಸ್ ಮೇಲೆ ಹೋಗಿ. ಈಗೊಂದು ವರ್ಷದಿಂದ ಸ್ವಲ್ಪ ಆಗ್ತಾ ಇರ್ಲಿಲ್ಲ. ಅಲ್ಗೂ ಮನೆಯಲ್ಲೇ ಸ್ವಲ್ಪ ಕುತ್ಕೊಂಡು ಮಾಡ್ತಾ ಇದ್ದೆ. ಈಗ ಒಂದ್ 3 ತಿಂಗಳಿಂದ ಅಂತಂದ್ರೆ ಹುಷಾರಿದ್ದೇ ಇರ್ಲಿಲ್ಲ, ಬಿಟ್ಬಿಟ್ಟಿದ್ದೆ. ಇವಾಗ ನೋಡಿ ಒಂದ್ 3 ದಿವಸ ಮಾಡ್ತಾ ಇರೋದ್ರಿಂದ ಇವಾಗ ಒಂಥರ ಖುಷಿ ಆಗತ್ತೆ. ಇನ್ಮೇಲೆ ಒಂದ್ 4 ಗಂಟೆಗೆ ಬಂದು ಮಾಡ್ಬೇಕು ಅನ್ಸುತ್ತೆ ಇವಾಗ. ಇವತ್ತು ನಿರ್ಧಾರ ಮಾಡಿದೆ, ಇನ್ಮೇಲೆ 4 ಗಂಟೆಗೆ ಬಂದು 4:15 ಇನ್ನು 4 ಗಂಟೆಗೆ ಬಂದು ಒಂದ್ ಅರ್ಧ ಗಂಟೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತೀನಿ ಮೇಡಮ್. ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಮಾಡ್ತೀನಿ. ಧನ್ಯವಾದಗಳು. ಹರಿಕೃಷ್ಣ. ಏನ್ ವಿಷಯ ಅಂದ್ರೆ, ನಾವು ಫಸ್ಟ್ ನಮ್ಮ ಬಾಡಿಯನ್ನ ಆ ಲೆವೆಲ್ಗೆ ತಗೊಂಡ್ ಹೋಗ್ಬೇಕು ಅಂದಾಗ ಹಂತವಾಗಿ ತಗೊಂಡ್ ಹೋಗ್ಬೇಕು. ಒಂದ್ಸಲಕ್ಕೆ ಮೇಲೆ ಇರ್ತೀವಿ ಅಂದ್ರೆ ಸ್ವಲ್ಪ ಕಷ್ಟ. ರೇಖೆ ಗೊತ್ತಿರುವವರು ನಿಮ್ಮ ಕೈಗಳನ್ನ ನಿಮ್ಮ ದೇಹದ ಮೇಲೆ ಅಲ್ಲಿ ಇಲ್ಲಿ ಇಟ್ಕೊಂಡು ಕೂಡ ಹೀಲಿಂಗ್ ಮಾಡ್ಕೊಳ್ಬಹುದು. ಹೀಲಿಂಗ್ ಮಾಡ್ತಾ ಇದು ಮಾಡ್ಬೋದು ಧ್ಯಾನವನ್ನ. ಸೊ ಇದು ಕೂಡ ನಿಮ್ಮ ಆರೋಗ್ಯಕ್ಕೆ, ಮನಸ್ಸಿಗೆ, ಎಲ್ಲದಕ್ಕೂ ತುಂಬಾ ಹೆಲ್ಪ್ ಮಾಡುತ್ತೆ. ಯಾವುದೇ ಅಷ್ಟೇ, ಒಂದು ದೊಡ್ಡ ಪ್ರಾಬ್ಲಮ್ ಇಂದ ನಾವು ಹೊರಗೆ ಬರ್ಬೇಕು ಅಂದ್ರೆ ಹಂತವಾಗಿ ಚಿಕ್ಕದಾಗೆ ಸ್ಟೆಪ್ ಇಟ್ಕೊಂಡು ಮುಂದೆ ಹೋದಾಗ ನಮ್ಗೆ ತುಂಬಾ ದೊಡ್ಡದಾದ ಒಂದು ಪ್ರಾಪ್ತಿ ಸಿಗಕ್ ಶುರು ಆಗತ್ತೆ. ಈ ಒಂದು ಕಾರ್ಯಕ್ರಮವನ್ನ ನಾವು ಕಂಟಿನ್ಯೂಸ್ ಆಗಿ ಮಾಡ್ತೀವಿ. ಏನೇ ಇದ್ರು ಈ ಕಾರ್ಯಕ್ರಮ ಕಂಪಲ್ಸರಿಯಾಗಿ ಮಾಡ್ಲೇಬೇಕು. ನಾನೆಲ್ಲ ಬೇರೆ ಮಾಸ್ಟರ್ಸ್ ಆದ್ರೂ ಬಂದು ಮಾಡ್ತಾರೆ ಮುಂದೆ. ಈಗ ಸದ್ಯಕ್ಕೆ ನಾನ್ ಮಾಡ್ತಾ ಇದ್ದೀನಿ. ಮುಂದೆ ಬೇರೆ ಮಾಸ್ಟರ್ಸ್ ಒಂದು ಆಲೋಚನೆ ಇದೆ. ಅವರುಗಳು ಕೂಡ ಅವರ ಒಂದು ಅನುಭವವನ್ನ, ಅವರ ಒಂದು ವಿದ್ಯೆಯನ್ನ ನಿಮ್ಗೆ ಯಾವ ತರ ಕೊಡ್ಬೋದು ಅನ್ನೋದು, ಅದಕ್ಕೆ ಕೂಡ ಅವಕಾಶ ಇಲ್ಲಿ ಖಂಡಿತವಾಗ್ಲೂ ಇದೆ. ಸರಿ, ಹಾಗಾದ್ರೆ ಮತ್ತೆ ನಿಮ್ಮೆಲ್ಲರ ಭೇಟಿ ನಾಳೆ. ಅಲ್ಲಿವರೆಗೂ ನಿಮ್ಗೆಲ್ಲ ಧನ್ಯವಾದಗಳು. ಮೇಡಮ್, ನಮ್ಗೆ ರೇಖಿ ಕ್ಲಾಸ್ ನೀವು ಮಾಡಿದಾಗ ಹೇಳಿ ಮೇಡಮ್. ನಾನು ಸ್ವಲ್ಪ ಕೂತ್ಕೊಳ್ತೀನಿ, ಸ್ವಲ್ಪ ತಿಳ್ಕೊಂಬ ಸ್ವಲ್ಪ ಇರುತ್ತೆ. ಲಿಂಕ್ ಕಳಿಸ್ತೀರಾ? ಕಳಿಸ್ತಿದ್ದೀನಲ್ಲ ರಾತ್ರಿ. ರೇಖಿ ಲಿಂಕ್ ಬಂದಿಲ್ಲ ಮೇಡಮ್. ರೇಖಿ 1 2 3 ಅಂತ ಇದೆ ನೋಡಿ. ರೇಖಿ 1 2 3 2025 ಅಂತ ಒಂದು ಗ್ರೂಪ್ ಇದೆ. ಆ ಗ್ರೂಪ್ ಅಲ್ಲಿ ಇದ್ದೀರಾ ನೀವು? ಹೌದಾ? ಇಲ್ಲ, ನಿಮ್ಮ ಇದರೊಳಗೆ ಇಲ್ಲ ಮೇಡಮ್. ನನಗೆ ಇನ್ನೊಂದು ಒಂದು ಹೇಳ ಮೇಡಮ್. ಒಂದೇ ಒಂದು ಕೇಳ,
ಈಗೊಂದು 8-10 ಸಿಂಗಲ್ ಕೆಳಗಡೆ ನಾನು ಸ್ವಲ್ಪ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇರ್ತೇನೆ. ಅಲ್ಲಿ ನಿಮ್ದು ಬೈಕೋಬೇಡಿ ನೀವು, ಈ ತರ ಯಾವತ್ತಿದ್ದು ಏನು ಹೇಳ್ತಾಳೆ ಅಂದ್ಬಿಟ್ಟು. ನನ್ಗೆ ನೀವು ಇದನ್ನ ಹೇಳ್ತಾ ಇದ್ರಿ, ಏನು ನಮ್ಮ ಶರೀರದಲ್ಲಿ ವಿಷ್ಣು ವಜ್ರಸೂದನ ಇದು ಬರ್ತಲ್ಲ, ಅದನ್ನೆಲ್ಲ ಎಲ್ಲೆಲ್ಲಿ ಏನೇನಿದೆ ಹೇಳ್ತಾ ಇದ್ರಿ. ಅದನ್ನ ಫಿಗರ್ ಹಾಕೊಂಡು ನಾನು ಬರ್ಕೊಳ್ತಾ ಇದ್ದೆ. ಮತ್ತೆ ಒಂದೆರಡು ಬಿಟ್ಟು ಹೋಗ್ಬಿಟ್ಟಿತ್ತು. ಮತ್ತೆ ನೋಡಿ ಇದರ ತನಕ ಸರ್ಚ್ ಮಾಡ್ತಾ ಇದೀನಿ. ಇದೇ ಸಿಗ್ತಾ ಇಲ್ಲ ಮೇಡಮ್ ನಮ್ಗೆ ಅಂತಂದ್ರೆ. ಅದೊಂದ್ಸತಿ ಕ್ಲಾಸ್ ಮಾಡಿ ಮೇಡಮ್ ನಂಗೆ ತಿಳ್ಕೊಬೇಕು ಅಂತ ಸ್ನಾನ ಮಾಡ್ಬೇಕಾದ್ರೆಲ್ಲ ಸ್ವಲ್ಪ ಗೊತ್ತಿರೋದೆಲ್ಲ ಸ್ವಲ್ಪ ಮುಟ್ ನೋಡ್ಕೊಂಡು ಮಾಡ್ತೀನಿ ನಾನು. ಸ್ವಲ್ಪ ನಾನು ಹಳೆ ಪದ್ಧತಿ ತರನೇ ಇದೀನಿ ಸ್ವಲ್ಪ ಎಲ್ಲ ನಡುವೆ. ಅದೆಲ್ಲ ನಮ್ ಅಜ್ಜಿ ಎಲ್ಲ ಹೇಳ್ಕೊಡ್ತಾ ಇದ್ರು, ಅದೆಲ್ಲ ಹಾಗೆ ಇದೀನಿ. ನಾನೇನು ಬದಲಾಗಿಲ್ಲ. ನನಗೆ ಇನ್ನೂ ತಿಳ್ಕೊಬೇಕು ಅಂತ ಆಸೆ ಇದ್ರು. ಅದನ್ನ ಅವತ್ತು ನೋಡ್ದಾಗಿಂದ ನಾನು ಎಷ್ಟು ಏನಿದೆ ಗೊತ್ತಿಲ್ಲ ಅಂತ ಅದನ್ನ ಸ್ಮರಣೆ ಮಾಡ್ಕೊಂಡೇ ಮಾಡ್ತೀನಿ. ಅದು ಮರ್ಮ ನಾಳೆ ಮೇಡಮ್ ನಾಳೆ ಕ್ಲಾಸ್ ಅಲ್ಲಿ ಅದು ತಗೊಳ್ತೀನಿ. ಮರ್ಮ ಪಾಯಿಂಟ್ಸ್ ಅದು ತಿಲಕ ಇಡೋ ಜಾಗಗಳು. ಆ ಹೌದು ತಿಲಕ ಮೇಡಮ್. ಜಾಗ ಕೇಶವಾಯ ಸ್ವಾಹ, ನಾರಾಯಣ ಮಾಧವಾಯ ಗೋವಿಂದಾಯ. ಹೌದು 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 ಹೌದು. ನಾಳೆ ನಾನು ಅದನ್ನ ಕ್ಲಾಸ್ ಅಲ್ಲಿ ತಗೊಳ್ತೀನಿ. ಓಕೆ ಅಮ್ಮ. ಧನ್ಯವಾದಗಳು ಧನ್ಯವಾದಗಳು ಧನ್ಯವಾದಗಳು. ಹರೇ ಹಲೋ, ಕೃಷ್ಣ. ಹಾ ಹೇಳಿ. ನಮ್ಗೆ ಲಿಂಕ್ ಸಂಜೆ ರೇಖೆ ಮಾಡ್ತಾ ಇರೋದ, ಅದ್ರದ್ದು ಲಿಂಕ್ ಬಂದಿಲ್ಲ ರಾತ್ರಿ. ಅದು ಏನ್ ಮಾಡು, ಹೇಗ್ ಜಾಯ್ನ್ ಆಗೋದು? ಅದು ಪೇಡ್ ಕ್ಲಾಸ್ ಇದೆ ಸರ್. ಪೇಡ್ ಕ್ಲಾಸ್ ಹಾ ಅಂದ್ರೆ ಓಕೆ, ಎಷ್ಟಾಗತ್ತೆ? ರೇಖಿ 1, 2, 3 ಮೂರನ್ನು ನಾನು ಇದು ಮಾಡ್ತಾ ಇರೋದು. ಅದು 5000 ರುಪೀಸ್ ಆಗುತ್ತೆ. ರೇಖಿ ಲೆವೆಲ್ 1, 2, 3 ಮೂರಕ್ಕೂ ಸೇರಿ 5000 ರೂಪಾಯಿ ಆಗುತ್ತೆ. ಓಕೆ, ನಿಮ್ಗೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿದ್ರೆ ಪೇಮೆಂಟ್ ಆದ್ಮೇಲೆ ಸೇರಿಸ್ಕೊಂತೀರಾ ತಾನೆ? ಸರಿ ಸರ್, ಮಾಡ್ತೀವಿ. ಸರಿ ಸರಿ, ಥ್ಯಾಂಕ್ ಯು. ವೆಲ್ಕಮ್. ಓಕೆ, ಹಾಗಾದ್ರೆ ಸರಿ. ಮತ್ತೆ ನೀವು ನಾಳೆ ಭೇಟಿ ಆಗೋಣ. ಅಲ್ಲಿವರೆಗೂ ನಂದೊಂದು ನಮಸ್ಕಾರ. ಸಂಜೆ ರೇಖಿ ಅವರೆಲ್ಲ ಸಂಜೆ ಕ್ಲಾಸ್ ಅಲ್ಲಿ ಭೇಟಿ ಆಗೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ.